ವಿಚಾರಣೆಗೆ ಹಾಜರಾಗಿಲ್ಲ ಭವಾನಿ ರೇವಣ್ಣ ಅರೆಸ್ಟ್ ಆಗ್ತಾರ? ಹಾಗಾದ್ರೆ ಎಸ್ಐಟಿ ಮುಂದೆ ಹಾಜರಾಗೋಕೆ ಇನ್ನು ಬಾಕಿ ಇರೋದು ಕೇವಲ 1 ಗಂಟೆ ಮಾತ್ರ. 5 ಗಂಟೆಯ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು. ಹೊಳೆ ನರಸೀಪುರದ ನಿವಾಸಕ್ಕೆ ಹೋಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅಲ್ಲೇ ಅವರನ್ನ ವಿಚಾರಣೆ ಮಾಡೋದಕ್ಕೆ ಯಾವುದೇ ಕ್ಷಣದಲ್ಲಾದ್ರೂ ಭವಾನಿ ರೇವಣ್ಣ ಅವರ ಬಂಧನದ ಸಾಧ್ಯತೆ ಇದೆ. ನಮಗೆ ಮಾಹಿತಿ ಇಲ್ಲ ಅಂತ ನಮ್ದೇನೋ ಕೆಲಸದ ಮೇಲೆ ಬಂದಿದೀವಿ ಅಷ್ಟೇ. ಯಾರು ಇಲ್ಲ. ಭವಾನಿ ಮೇಡಮ್ ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಇಲ್ವಾ? ಹೊಳೆ ನರಸೀಪುರ ನಿವಾಸ ಭವಾನಿ ರೇವಣ್ಣ ಅವರ ನಿವಾಸದ ಮುಂಭಾಗದ ದೃಶ್ಯಗಳನ್ನ ನೀವು ಗಮನಿಸಿದ್ರಿ. ಎಸ್ಐಟಿ ಅಧಿಕಾರಿಗಳು ಆಗಮಿಸಿದ್ದಾರೆ ಭವಾನಿ ರೇವಣ್ಣ ಅವರ ವಿಚಾರಣೆಗಾಗಿ. ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರ ಪರವಾಗಿ 3 ಜನ ಮಹಿಳಾ ವಕೀಲರು ಕೂಡ ಆಗಮಿಸಿದ್ದಾರೆ. ಅವರಿಂದ ಪ್ರತಿಕ್ರಿಯೆಯನ್ನ ಪಡೆಯುವಂತಹ ಪ್ರಯತ್ನವನ್ನ ಮಾಧ್ಯಮಗಳು ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲ, ನಮಗೇನು ಗೊತ್ತೇ ಇಲ್ಲ, ನಾವು ಬೇರೆ ಕೆಲಸಕ್ಕೆ ಬಂದಿದ್ದೀವಿ ಅನ್ನುವಂತಹ ರಿಯಾಕ್ಷನ್ ಆ ಮಹಿಳಾ ವಕೀಲರ ತಂಡದಿಂದ. ಎಸ್ಐಟಿ ಅಧಿಕಾರಿಗಳು ಹೊಳೆ ನರಸೀಪುರದ ಚೆನ್ನಾಂಬಿಕಾ ನಿವಾಸಕ್ಕೆ ಆಗಮಿಸಿದ್ದಾರೆ. ಭವಾನಿ ರೇವಣ್ಣ ಅವರಿಗಾಗಿ ವೇಟ್ ಮಾಡ್ತಿದ್ದಾರೆ. ಖುದ್ದು ಭವಾನಿ ರೇವಣ್ಣ ಅವರು ಪತ್ರವನ್ನ ಬರೆದು ನೀವು ಯಾವತ್ತೇ ವಿಚಾರಣೆಗೆ ಕರೆದು ನಾನು ಹಾಜರಾಗ್ತೀನಿ ಅಂತ ಹೇಳಿದ್ರು. ಯಾವಾಗ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ನಿನ್ನೆ ವಜಾ ಆಯ್ತೋ ಅದಾದ ನಂತರ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು, ನಾವು ಬಂದು ವಿಚಾರಣೆ ಮಾಡ್ತೀವಿ ಅಂತ ಹೇಳಿ. ಅವರ ನಿವಾಸಕ್ಕೆ ಬಂದಿದ್ದಾರೆ, ಆದ್ರೆ ಭವಾನಿ ರೇವಣ್ಣ ಪತ್ತೆ ಇಲ್ಲ. ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. 5 ಗಂಟೆಯ ಡೆಡ್ಲೈನ್. 5 ಗಂಟೆಯ ಒಳಗಾಗಿ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗದೇ ಇದ್ರೆ ಅವರ ಬಂಧನದ ಸಾಧ್ಯತೆ ಮತ್ತಷ್ಟು ಹೆಚ್ಚಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, 5 ಗಂಟೆಯ ಡೆಡ್ಲೈನ್, ಇನ್ನು ಹೆಚ್ಚು ಕಮ್ಮಿ 1 ಗಂಟೆ ಕೂಡ ಇಲ್ಲ. 5 ಗಂಟೆಯ ಒಳಗೆ ಭವಾನಿ ರೇವಣ್ಣ ಬಂದಿಲ್ಲ ಅಂತಂದ್ರೆ ಮುಂದಿನ ಕ್ರಮ ಏನು? ಪಕ್ಕಾ ಅರೆಸ್ಟ್ ಆಗ್ತಾರಾ? ಎಸ್ಐಟಿಯ ನೆಕ್ಸ್ಟ್ ಮೂವ್ ಏನಾಗಿರುತ್ತೆ ಸಂದೇಶ್? ವಿದ್ಯಶ್ರೀ, ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿರೋದ್ರಿಂದ ಅಂದ್ರೆ 15ನೇ ತಾರೀಕು ಭವಾನಿ ರೇವಣ್ಣ ಅವರೇ ಖುದ್ದು ಎಸ್ಐಟಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅಂದ್ರೆ ನಾನು ಮನೆಯಲ್ಲೇ ಇದ್ದೇನೆ, ಹೊಳೆ ನರಸೀಪುರದ ಚೆನ್ನಾಂಬಿಕಾ ನಿವಾಸದಲ್ಲಿರ್ತೇನೆ, ನೀವು ಯಾವಾಗ ಬಂದರೂ ಕೂಡ ನಾನು ವಿಚಾರಣೆಗೆ ಸಿದ್ಧರಿದ್ದೇನೆ ಅಂತ ಹೇಳಿದ್ರು. ಹಾಗಾಗಿ ನಿನ್ನೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು. ಅದಾದ ಬಳಿಕ ನೋಟಿಸ್ ಅನ್ನ ಎಸ್ಐಟಿ ಅಧಿಕಾರಿಗಳು ಸರ್ವ್ ಮಾಡಿದ್ರು. ನಾಳೆ ವಿಚಾರಣೆಗೆ ಅಥವಾ ವಿಚಾರಣೆಯನ್ನು ಮಾಡೋದಕ್ಕೆ ನಾವು ಬರ್ತಾ ಇದ್ದೀವಿ ನಿಮ್ಮ ನಿವಾಸಕ್ಕೆ ಅಂತ ನೋಟಿಸ್ ಅನ್ನ ಕೊಟ್ಟಿದ್ರು. ಹಾಗಾಗಿ ಇವತ್ತು ಸಂಜೆ 5 ಗಂಟೆಯ ಒಳಗೆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಭವಾನಿ ರೇವಣ್ಣ ಅವರು. ಈಗಾಗಲೇ ಖುದ್ದು ಎಸ್ಐಟಿ ಅಧಿಕಾರಿಗಳು ಹೊಳೆ ನರಸೀಪುರದ ಅವರ ನಿವಾಸಕ್ಕೆ ತೆರಳಿರೋದ್ರಿಂದ 5 ಗಂಟೆಯ ಒಳಗೆ ಇನ್ನೇನು 50 ನಿಮಿಷಗಳು ಮಾತ್ರ ಬಾಕಿ ಇದೆ. ಇನ್ನು 50 ನಿಮಿಷಗಳ ಒಳಗೆ ಭವಾನಿ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿ ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ. ಒಂದು ವೇಳೆ 5 ಗಂಟೆಯ ನಂತರ ಅಂದ್ರೆ 5 ಗಂಟೆಯ ಒಳಗೆ ಬರದೇ ಹೋದ್ರೆ ಅದಾದ ಬಳಿಕ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಬಂಧನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಲೀಗಲ್ ಪ್ರೊಸೀಜರ್ಸ್ಗಳನ್ನ ಎಸ್ಐಟಿ ಅಧಿಕಾರಿಗಳು ಶುರು ಮಾಡ್ತಾರೆ. ಯಾಕಂದ್ರೆ ಈ ಒಂದು ನೋಟಿಸ್ ವಿಚಾರ ಏನಿದೆ, ಈ ಹಿಂದೆ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಇದೇ ರೀತಿಯಲ್ಲಿ 41A ಅಡಿಯಲ್ಲಿ ನೋಟಿಸ್ ಅನ್ನ ಸರ್ವ್ ಮಾಡಿದ್ರು. ಅದಕ್ಕೆ ಉತ್ತರ ಕೊಡದ ಕಾರಣ ಅದೇ ನೋಟಿಸ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಅರೆಸ್ಟ್ ವಾರೆಂಟ್ ಅನ್ನ ಕೋರ್ಟ್ ನಿಂದ ಪಡೆದುಕೊಂಡಿದ್ದು. ಹಾಗಾಗಿ ಇವ್ರಿಗೂ ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಿರೋದ್ರಿಂದ 41A ನಲ್ಲೇ ನೋಟಿಸ್ ಅನ್ನ ಇಶ್ಯೂ ಮಾಡಿರೋದ್ರಿಂದ ಮುಂದಿನ ಹಂತದಲ್ಲಿ ಇವರನ್ನ ಅರೆಸ್ಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಪ್ರೊಸೀಜರ್ಸ್ ಗಳನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಎಸ್ಐಟಿ ಅವರ ಸಂಪರ್ಕಕ್ಕೆ ಭವಾನಿ ರೇವಣ್ಣ ಅವರು ಸಿಕ್ಕಿಲ್ಲ, ಅಜ್ಞಾತ ಸ್ಥಳದಲ್ಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. 5 ಗಂಟೆಯ ಒಳಗೆ ಬರದೇ ಹೋದ್ರೆ ಬಂಧನ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿ ಅದಕ್ಕೆ ಅರೆಸ್ಟ್ ವಾರೆಂಟ್ ಅನ್ನ ಪಡೆದು ನಂತರ ಬಂಧಿಸ್ತಾರ ಅಥವಾ ಮತ್ತೊಂದು ನೋಟಿಸ್ ಅನ್ನ ಕೊಟ್ಟು ಅದಕ್ಕೆ ವಿಚಾರಣೆಗೆ ಬರದೇ ಹೋದ್ರೆ, ಯಾಕಂದ್ರೆ ಈಗಾಗಲೇ 2 ನೋಟಿಸ್ ಆಗಿದೆ, 3ನೇ ನೋಟಿಸ್ಗೆ ಅವರು ಸ್ಪಂದಿಸದೆ ಹೋದ್ರೆ ಅರೆಸ್ಟ್ ಮಾಡುವಂತ ಪ್ರಕ್ರಿಯೆ ಆರಂಭ ಮಾಡ್ತಾರ ಅಥವಾ ಅರೆಸ್ಟ್ ವಾರೆಂಟ್ ಅನ್ನ ಪಡೆದು ಅದಾದ ನಂತರ ವಶಕ್ಕೆ ಪಡಿತಾರ ಅಥವಾ ನೇರವಾಗಿ ಅವರನ್ನ ಹುಡುಕಾಟ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ವಶಕ್ಕೆ ಪಡಿತಾರ. ಇವೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ 5 ಗಂಟೆಯ ಒಳಗೆ ಭವಾನಿ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗದೆ ಹೋದ್ರೆ ಬಂಧನ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ವಿದ್ಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.